ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಿಮಗೆ ತಮ್ಮನಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಹೇಳಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿಕೊಂಡೇ ಹೊರಟಿದ್ದು. ನಾವು ಯಾವುದೇ ರೈಲ್ವೆ ಬುಕ್ ಮಾಡಿರಲಿಲ್ಲ, ನಾವು ಟ್ರೈನ್ನ. ಇನ್ನು ನಾವು ಕಾರಲ್ಲೇ ಹೊರಟಿರೋದು. ಇವತ್ತು ಸಂಜೆ ಒಂದು 5-5:30 ಹತ್ತತ್ರ ಆಗಿತ್ತು. ಸೊ ದೇವ್ರಿಗೂ ಎಲ್ಲ ಪೂಜೆನ ಮಾಡಿ ಕೈನ ಮುಗ್ದು ಇವತ್ತು ನಾವು ಹೊರಟಿದ್ದೀವಿ. ಇನ್ನು ನಾವು ಹೊರಡೋ ಸಮಯಕ್ಕೆ ಕೋತಿಗಳು ನಮ್ಮನ್ನ ಬಿಡ್ತಾ ಇರಲಿಲ್ಲ ಹೋಗೋಕ್ಕೆ. ಯಾವ ಥರ ಆಟ ಆಡ್ತಿದ್ರು ಅಂತಂದರೆ ಒಳ್ಳೆ ಚಿಕ್ಕ ಮಕ್ಕಳು ಥರ ಆಟ ಆಡ್ತಾಯಿದ್ರು. ಇನ್ನು ನಮ್ಮ ಬಾಗಿಲಲ್ಲೂ ಕೂಡ ಸುಮಾರು ಕೋತಿಗಳೆಲ್ಲ ನಿಂತಿದ್ವು. ನಗು ಬಂದಿತ್ತು, ಅಲ್ಲಿ ಗಟ್ಟೆ ಹೋಗ್ಬಿಟ್ಟು ತಿರ್ಗೋ ವಾಪಸ್ ಬಂದಿದ್ದಿತ್ತ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾನು ಹೆದರ್ಕೋಬೇಕು, ಇನ್ನು ನಮ್ಮ ಮನೆಯವರೇ ಹೆದ್ರುಕೊಂಡು ಒಳಗಡೆ ಬರ್ತಾಯಿದ್ರು. ಇನ್ನು ಅಲ್ಲಿಂದ ನಾನು ನಮ್ಮ ಅಮ್ಮ ಮನೆ ಹತ್ರ ಬಂದು ಅವ್ರನ್ನೂ ಕೂಡ ಎಲ್ಲನೂ ಪಿಕಪ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ. ಸೊ ನಮ್ಮ ಮನೆಯವ್ರ ಹಿಂದೆ ಲಗೇಜ್ ಎಲ್ಲನೂ ಕೂಡ ಹಿಂದೆ ಡಿಕ್ಕಿಗೆ ಹಾಕ್ತಾಯಿದ್ರು. ಅಷ್ಟೇ ನಾವು ಕೂಡ ಹೊರಟ್ವಿ. ವಾಯ್ಸ್ ಓವರ್ ಏನೂ ಜಾಸ್ತಿ ಕೊಡಲ್ಲ, ಏನು ಆ ಥರ ಹೇಳುವಂಥದ್ದು ಏನೂ ಇಲ್ಲ. ಇನ್ನು ಹಾಗೇ ವಿಡಿಯೋ ಥರ ಹಾಕಿಬಿಡ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಯ್ ಮಾಡಿ ಸ್ವಲ್ಪ ಮಾಡ್ಬೇಕು, ಮಾಡವ ಬಿಗ್ನೆ ಮಾಡವ ಮಾಸ್ಕ್ ಮಮ್ಮ ಬಂದ್ಬಿಡ್ತಾನೆ ಮಾಡವ. ಖಾಮ ಬಾಯ್ ಮಾಧವ್ ಬಾಯ್. ಹಿರಿಯೂರಿಗೆ ರೀಚ್ ಆದ್ವಿ. ಅಲ್ಲಿ ಸ್ವಲ್ಪ ಟೀನ ಕುಡಿಯೋಣ, ಏನಾದರೂ ಸ್ನ್ಯಾಕ್ಸ್ನ ತಿನ್ನೋಣ ಅಂತ ಇವಾಗ ಕಾರ್ನ ನಿಲ್ಲಿಸಿದ್ದೀವಿ. ಇಲ್ಲಿ ಟೋಲ್ ಇದೆಯಲ್ಲ, ಅಲ್ಲಿಂದ ಸ್ವಲ್ಪ ಮುಂದೆ ಹಾಕಿದ್ದೀವಿ. ಯಾಕಮ್ಮ ನಿನ್ಗೆ ಎತ್ಕೋಬೇಕು? ಇನ್ನು ನಾನಲ್ಲೇ ಹಿರಿಯೂರು ಅಂತ ಹೇಳಿದ್ದೆ, ಅದು ಶಿರಾ. ಬಟ್ ಇಲ್ಲಿ ಹಿರಿಯೂರಿನಲ್ಲಿ ನಾವು ಒಂದು 9:30 ಹಂಗೆ ಊಟ ಮಾಡೋಣ ಅಂತ ಇವಾಗ ನಾವು ಮನೆಯಿಂದನೇ ನಮ್ಮಮ್ಮ ತರಕಾರಿ ಪಲಾವನ್ನ ಮಾಡಿಕೊಂಡು ಹಾಗೆ ಸ್ವಲ್ಪ ಚಟ್ನಿನೂ ಕೂಡ ಮಾಡ್ಕೊಂಡು ಬಂದಿದ್ದರು. ಇನ್ನು ಹೊರಗಡೆ ಎಲ್ಲ ಊಟ ಮಾಡೋಕ್ಕೆ ಅಷ್ಟು ಚೆನ್ನಾಗಿರಲ್ಲ ನೈಟ್ ಟೈಮ್ ಅಂತ ಹೇಳಿ, ಸೊ ಊಟನೂ ಎಲ್ಲ ಕೂಡ ಇಲ್ಲೇ ಮುಗಿಸ್ಕೊಂಡು ಇನ್ನೇ ನಾವು ನೈಟ್ ಜರ್ನಿನ ಮಾಡ್ತೀವಿ. ಸ್ವಲ್ಪ ಚಟ್ನಿ ಐತೆ ನೋಡು, ಸ್ವಲ್ಪ ಮಗಳಿಗೆ ಹಾಕ್ಲಿಲ್ಲಪ್ಪ. ಸಿಂಗು ಸುಮ್ನಿರ ಮತ್ತಾಗೆ ಸೌತೆಕಾಯಿ ತಗಬೇ ಎದ್ದು ಬಾರೆ ಕಳಿ ಬೇಕು ಮಮ್ಮ. ಮೊಸರು ಪ್ರಿಯ ಅವಳು. ನಾವು ಬರ್ತಿದ್ದೀವ ಇದು ನೋಡಿ ಕಡೆ ಬನ್ನಿ ಆಯ್ತು ಬನ್ನಿ. 10 ಗಂಟೆಲ್ಲ ಇದು ಯಾವುದಂದರೂ ಕೇಕ್ ತಿನ್ನದ 10 ಗಂಟೆಲಿ.
ನೀನು ಹೋದ ವರ್ಷ ನಮ್ಮ 4 ಜನಕ್ಕೆ ಹಿಂದಿ ಗೊತ್ತಿರಲಿಲ್ಲ. ಅದು ಇದು ನನಗೆ ವರ್ಣಮಾಲ ಗೊತ್ತಿರಲಿಲ್ಲ. ರೀಡ್ ಬೇಕಾದ್ರೆ ಮಾಡ್ತೀನಿ ಅಷ್ಟೇ. ಅಲ್ಲಿ ಹೊಡೆದಾಗ ತಲೆಗೇನೋ ಬಿದ್ದಿತ್ತೇನೋ, ಹಿಂಗೆ ಕಿವಿ ತಗೋ ತಲೆ ತಗೊಂಡು ಬಿದ್ದಿತ್ತು, ಅದಕ್ಕೆ ಅದು ಇದು ಸದೈತು. In 500 meters, you will arrive at your destination. ಇನ್ನು ಹಾಗೂ ಈಗ ನಾವು ಫೈನಲಿ ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಹತ್ತತ್ರ ಒಂದು 2:40 ಆಗಿಬಿಟ್ಟಿತ್ತು ನಾವು ಬರುವಷ್ಟರಲ್ಲಿ. ಯಾಕಂದರೆ ನಾವು ಸಂಜೆ ಹೊರಟಿದ್ದು ಲೇಟ್ ಆಗಿತ್ತು. ನಾವು 2-3 ಹಂಗೆ ಹೊರಟಿದ್ವಿ, ಇನ್ನೂ ಬೇಗನೆ ಬರ್ತಿದ್ವಿ. ಸೊ ನಾವು ಮದ್ದೂರಿಂದ ಬರೋದೇ ಸ್ವಲ್ಪ ಲೇಟ್ ಆಗೋಯಿತು. ತೆಗಿಲ ಸಾಕಾಗ್ತಿದ್ದು. You have arrived. ಬಂದಿದ್ದಾದಮೇಲೆ ರೂಮ್ನ ಬುಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಇನ್ನು ದೇವಸ್ಥಾನ ರೂಮ್ ಎಲ್ಲ ಕ್ಲೋಸ್ ಆಗಿತ್ತು. ಹಾಗೆ ಇನ್ನೇನು ಪ್ರೈವೇಟ್ ರೂಮ್ನೇ ನೋಡೋಣ ಅಂತ ಹೋಗಿದ್ವಿ. ಬಟ್ ಒಂದಕ್ಕಿಂತ ಒಂದು ಕಾಸ್ಟ್ಲಿ. ಅದಾದಮೇಲೆ ನೀವೇನಾದರೂ ಫಸ್ಟೇ ಬರ್ತೀನಿ ಅಂತ ಹೇಳಿದ್ರೆ ಆನ್ಲೈನಲ್ಲೇ ಬುಕ್ಕಿಂಗ್ ಮಾಡ್ಕೊಂಡು ಬನ್ನಿ, ಇಲ್ಲ ಯಾರಾದರೂ ಪರಿಚಯ ಇರೋರನ್ನ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬನ್ನಿ. ಯಾಕೆಂದರೆ ನಾವು 1,500-2 ಸಾವಿರ ಬರೀ ರೂಮ್ಗೆ ಕೊಟ್ಟಿದ್ದೀವಿ. ಫೈನಲಿ ಆಗೋ ಈಗ ಒಂದು ರೂಮ್ ಸಿಕ್ತು. ಇನ್ನು ನಾವು ಒಂದು ರೂಮ್ ನೋಡಿದ್ರಲ್ಲಿ 7 ಜನ ಮಲ್ಕೊಳ್ಳೋಕ್ಕಾಗ್ತಿರಲಿಲ್ಲ. ಹಾಗಾಗಿ 2 ರೂಮ್ನ 1,500ಗೆ ಮಾಡ್ಕೊಂಡ್ವಿ. ಸೊ ಇನ್ನು ಬೆಳಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಬೆಳಗ್ಗೆ ಒಂದು 8 ಗಂಟೆ ಹತ್ತತ್ರನೇ ಆಗಿತ್ತು. ಮಲಗಿದ್ದು ಲೇಟ್ ಆಗಿತ್ತಲ್ವ, ಹಾಗಾಗಿ ಲೇಟಾಗಿ ಎದ್ದು ಹೋಗೋಣ, ಆರಾಮಾಗಿ ಬೇಗ ದರ್ಶನ ಮಾಡ್ಕೋಬೋದು ಅಂತ ಹೇಳಿ. ಇನ್ನು ಇವಳು ಕೂಡ ನಮ್ಮ ಜೊತೆನೇ ಮಲಗಿದ್ಲು. ಹಾಗೆ ಇವಳಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ನಾನು ಕೂಡ ಫ್ರೆಶ್ ಅಪ್ ಆಗಿದ್ದೀನಿ. ನಮ್ಮ ಮನೆಯವರು ಕೂಡ ಹೋಗಿದ್ರು ಫ್ರೆಶ್ ಅಪ್ ಆಗೋಕ್ಕೆ. ಅಕ್ಕ ಹಂಗೆ ಅದಂಗೆ ಮುತ್ತು ಕೊಟ್ಟಾರ ಹಂಗೆ ಕೊಡು ಬೇಗ. ಇವ್ರು ಹಂಗೆ ಕೊಟ್ಟುತ್ತಾ ಇರೋ. ಸೆಲ್ಫಿ ತೆಗಿತೀನಿ ನೋಡ್ಕೊ ಸುಬಿ. ಇಲ್ಲಿ ನೋಡು ಸೆಲ್ಫಿ ತಗೊಳ್ತೀನಿ. ಅಲ್ಲಿ ನೋಡು ಸೆಲ್ಫಿ ತಗೊಳ್ತೀನಿ. ರೆಡಿ ಆದ್ಮೇಲೆ ತೆಗಿವೇ ಇರು. ಇವಾಗ ಫೈನಲ್ ರೆಡಿ ಆದ್ವಿ. ನಾನು ಮತ್ತು ನಮ್ಮ ಮನೆಯವರು ಕೂಡ, ಅವರು ಕೂಡ ರೆಡಿ ಆದರು. ಇನ್ನು ಪಾಪು ಹೊರಗಡೆ ಹೋಗಿದ್ಲು, ಅವರು ಕೂಡ ಎಲ್ಲ ರೆಡಿ ಆದರು. ನಮ್ಮ ಅಪ್ಪ ಅಮ್ಮ ಹಾಗೆ ಎಲ್ಲರೂ ಕೂಡ. ಇನ್ನು ಹೊರಟಿದ್ದ ಸಮಯ ಬಂದು ಒಂದು 9:30 ಹತ್ತತ್ರನೇ ಆಗಿತ್ತು. ಹಲೋ ಹಲೋ ಅಮ್ಮ ಮೇಡಮ್ ಕಾಯಿ ಹಣಕ್ಕೆ ಬಿಡುವ ಅಕ್ಕ ಈ ಕಡೆ ಬಿಡು. ಹೋಗಿಲ್ಲ. ಏನಾರು ಇದೆಯಾ? ಹೇಗಪ್ಪು ಸುಬ್ಬು ಗಬ್ಬು ಸುಬ್ಬು ಗಬ್ಬು ಆಯ್ ಬಿಡು.
ಏನಾಗೋಯ್ತಾಳೆ ಅವಳು. ಇನ್ನು ದೇವಸ್ಥಾನ ದರ್ಶನ ಎಲ್ಲ ಮುಗಿಸ್ಕೊಂಡು ಇನ್ನು ಹೊರಗಡೆನೂ ಕೂಡ ಒಂದೆರಡು ದೇವಸ್ಥಾನ ಇದೆಯಲ್ವ, ಅದನ್ನು ಕೂಡ ಮುಗಿಸ್ಕೊಂಡು ಇವಾಗ ಮೆಹಂದಿ ಹಾಕ್ಸ್ಕೊಳ್ಳೋಣ ಅಂತ ಹಾಕ್ಸ್ಕೊತಾ ಇದ್ದೀವಿ. ನದಿ ಪಕ್ಕದಲ್ಲೇ ನದಿನೂ ಕೂಡ ನೋಡ್ಕೊಂಡು ಬರೋಣ ಅಂತ. ಇನ್ನು ಒಂದು ಹಾಕಿದ್ರೇ 2 ರೂಪಾಯಿ ಅಂತ ಹೇಳಿದರು. ಅದಾದಮೇಲೆ ಸುಮಾರು ಹಾಕ್ಸ್ಕೊಂಡ್ವಿ, ನಾನು ಮತ್ತು ನಮ್ಮ ತಂಗಿ ಹಾಗೆ ನಮ್ಮ ಪಾಪನೂ ಕೂಡ. ಇದು ಅಷ್ಟೇ ಬೆಟ್ಟಿಗೆ 5 ಬಿಟ್ಟಿಗೆ 5 ರೂಪಾಯಾ? 10 ರೂಪಾಯಾ? ಬೇಡ ಅಲ್ಲ ಬಳೆ ಹಿಂದೆ ಹಾಕು, ಬಳೆ ಹಿಂದೆ ಹಾಕು. ಬೇಡ ಸಾಕು ಅಳಿಸ್ಕೊತಾಳ. ಬೇಡ ಸಾಕು ಕಣ್ಸಿನ್ನು. ಹಿಂಗಿರ್ಕವ ಬಿಸಿಲಿಗೆ ಅವಶ್ಯಕತಿರು. ಹೆಂಗೆ ಹಾಕೋರು ಅವು ಒಂದು ಸೇಮ್. ಅಕ್ಕನ ಹಾಕ್ಸ್ಕೊತಾಳೆ, ಅಕ್ಕ ಹಾಕ್ಸ್ಕೊತಾಳೆ ನೋಡು. ಸಾಕು. ಸಾಕು, ಒಂದೇ ಸಾಕು. ಸಾಕು ನೀವು ಹಿಂಗೆ ನೀರು ಸರಿ ಬಿಡಿ. ಈಗ 2 ರೂಪಾಯಿ ಸೊ ನಾವು ಅಲ್ಲಿಂದ ರೂಮ್ಗೆ ಹೋಗಿ ಮತ್ತೆ ಫ್ರೆಶ್ ಅಪ್ ಆಗಿ ಹಾಗೆ ಡ್ರೆಸ್ನು ಕೂಡ ಚೇಂಜ್ ಮಾಡ್ಕೊಂಡು ಇವಾಗ ಊಟ ಮಾಡೋಣ ಅಂತ ಬರ್ತಾ ಇದ್ದೀವಿ. ಇನ್ನು 2 ಗಂಟೆ ಆಗಿತ್ತಲ್ವ, ಹೇಗಿರೋ ದೇವಸ್ಥಾನದಲ್ಲೇ ಕೊಡ್ತಾರ ಅಂತ. ಇನ್ನು ತುಂಬಾ ಚೆನ್ನಾಗಿತ್ತು ರಾಯರ ಪ್ರಸಾದ ಅಂತಲೂ. ಬಂದಿರೋರಂತೂ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರಸಾದನ. ಇನ್ನು ನಾವು ಫಸ್ಟ್ ಟೈಮ್ ಬಂದಾಗ ಅವಾಗ ಒಂದ್ಸಲಿ ತೊಗೊಂಡಿದ್ವಿ, ಇನ್ನು 2ನೇ ಟೈಮ್ ಆಗಿಬಿಡ್ತು ಅಂತ ಹೊರಟೋದ್ವಿ. ಇನ್ನು ಇವಾಗ 3ನೇ ಟೈಮಲ್ಲಿ ನಾವು ತಿಂತಾ ಇರೋದು. ಇನ್ನು ಅಲ್ಲಿಂದ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಇಲ್ಲಿಗೆ ಬಂದು ಹೋಗ್ತಾ ಇರೋದು ನನಗೆ ಏನೋ ಒಂಥರ ಜೀವನ ನೆಮ್ಮದಿ ಅಂತ ಅನಿಸುತ್ತೆ. ಇನ್ನು ನಾನು ಇಲ್ಲಿಗೆ ಬಂದಮೇಲೆ ನನ್ನ ಜೀವನನೂ ಕೂಡ ಚೇಂಜ್ ಆಗಿದ್ದು ಅಂತಲೇ ಹೇಳ್ಬೋದು, ನಂದು ನಮ್ಮ ಮನೆಯವ್ರದ್ದು. ಇದಾಗಿತ್ತು ನಮ್ಮ ಮಂತ್ರಾಲಯದ ದಿನದ ಬ್ಲಾಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.